ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸೇಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 380ನೇ ನುಡಿ ಸ್ಮರಣೆ ನಮನ. ಇದೊಂದು ಥರ ಮೈಲಿಗಲ್ಲು. ಇಲ್ಲಿವರೆಗೆ 379 ನುಡಿ ಸ್ಮರಣೆ ಕಾರಣಕರ್ತರು ಅಂತ ಹೇಳಿದರೆ ಎಲ್ಲ ಹರಿವಾಯ ಗುರುಗಳ ಪರಮಾನುಗ್ರಹದಿಂದ ಯಶಸ್ವಿಯಾಗಿ ಆಗಿದೆ. ಇವತ್ತು ಮಾಡ್ತಾ ಇರೋ ನುಡಿ ಸ್ಮರಣೆ 380ನೇ. ಈ ಒಂದು ಭಾಗದಲ್ಲಿ ಚೈತ್ರ ಮಾಸದ ಕೊನೆಯ ಭಾಗ, ವೈಶಾಖ ಮಾಸದ ಮೊದಲನೇ ಭಾಗದಲ್ಲಿ ಬರ್ತಕ್ಕಂಥ ಯತಿಶ್ರೇಷ್ಠರ ದಾಸವರಣ್ಯರ ದೇವತೆಗಳ ಜಯಂತಿ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೆ ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳೋಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಅದರಲ್ಲೂ ನರಸಿಂಹ ಅವತಾರ, ನರಸಿಂಹ ಜಯಂತಿ ಅಂತ ನಾವೇನು ಕರಿತೀವಿ, ದಶಾವತಾರಗಳಲ್ಲಿ 4ನೇ ಅವತಾರ ನರಸಿಂಹ ಅವತಾರ. ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಕಂಬದಿಂದ ಹೊರಗೆ ಬಂದು ಹಿರಣ್ಯಕಶ್ಯಪನ ಸಂಹಾರ ಮಾಡತಕ್ಕಂತಹ ಒಂದು ಅವತಾರ ಕಾಲ. ಬಹಳ ವಿಶೇಷವಾಗಿ ಭಗವಂತನ ಇಚ್ಛೆ, ಭಗವಂತನ ಏನು ಬ್ರಹ್ಮದೇವರು ಏನು ವರ ಕೊಟ್ಟಿದ್ರು ಅದೇ ಥರ ಹಿರಣ್ಯಕಶ್ಯಪನ ಸಂಹಾರ ಕೂಡ ಆಗ್ತಾ ಇದೆ. ಭಕ್ತ ಪ್ರಹ್ಲಾದನ ನೋಡ್ಬೇಕಂಥೇಳಿ ನರಸಿಂಹದೇವರ ಅವತಾರ. ಅದೇ ರೀತಿಯಾಗಿ ಅಂಥ ಅವತಾರ ಪುರುಷ, ಯಾಕಂತ ಹೇಳಿದ್ರೆ ಇವತ್ತು ನರಸಿಂಹ ಅವತಾರ ಅಂತ ಹೇಳಿದ್ರೆ ಒಂದು ಸಿಂಹದ ಮುಖ, ಒಂದು ನರನ ಕೆಳಗೆ ಇರತಕ್ಕಂಥ ಭಾಗ, ನರ ಮತ್ತು ಸಿಂಹ ಎರಡು ಇರತಕ್ಕಂಥ ನರಸಿಂಹ ಅವತಾರ ಸಾಕಷ್ಟು ಸಾಧಾರಣ. ಇಡೀ ನಮ್ಮ ವಿಶ್ವದಲ್ಲಿ ನೋಡಿದಾಗ ಸಾವಿರಾರುಕ್ಕಿಂತ ಲಕ್ಷಗಟ್ಟಲೆ ನಮ್ಮ ನರಸಿಂಹದೇವರ ಗುಡಿ ನೋಡಲಿಕ್ಕೆ ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖ ಕೂಡ ಸಾಧ್ಯವಾದಷ್ಟು ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ನರಸಿಂಹದೇವರ ಗುಡಿ ಇರತಕ್ಕಂಥ ಭಾಗ. ಇಂಥ ನರಸಿಂಹದೇವರ ಸ್ಮರಣೆ ಮಾಡಿದರೆ ನರಸಿಂಹದೇವರ ಅವತಾರ ಮಾಡಿದ ಒಂದು ವಿಶೇಷತೆ ನಮಗೆ ಎಲ್ಲರಿಗೂ ಗೊತ್ತಾಗ್ತಂತ ಹೇಳ್ತಾ ಆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡ್ತಾ, ಅದರ ಜೊತೆಗೆ ವೇದವ್ಯಾಸ ದೇವರ ಒಂದು ಜಯಂತಿ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ. ಸಾಕ್ಷಾತ್ ವೇದಗಳನ್ನು 4 ಭಾಗ ಮಾಡಿದ ಕೀರ್ತಿ ವೇದವ್ಯಾಸರಿಗೆ ಸಲ್ತಾ ಇದೆ. ಇವತ್ತು ಪಾಂಡವರು ಕೌರವರಿಗೆ ಮೂಲ ಪುರುಷ ಅಂತ ಹೇಳಿದಾಗ ನಾವು ಮಹಾಭಾರತದಲ್ಲಿ ಕ್ಷಣಕ್ಕೂ ವೇದವ್ಯಾಸ ದೇವರ ದರ್ಶನ ಆ ಕೌರವ ಪಾಂಡವರಿಗೆ ಆಗ್ತಾನೇ ಇದೆ. ಸಾಕಷ್ಟು ಸಮಸ್ಯೆಗಳು ಬಂದಾಗ ಅವರು ಮೊದಲು ಪ್ರಾರ್ಥನೆ ಮಾಡದೆ ವೇದವ್ಯಾಸ ದೇವರ ಒಂದು ಇದು. ಅದೇ ರೀತಿಯಾಗಿ ಸಾಕ್ಷಾತ್ ಇಡೀ ಮಹಾಭಾರತವನ್ನು ಗಣಪತಿ ಕಡೆಯಿಂದ ಬರೆಸಿದ ಕೀರ್ತಿ ವೇದವ್ಯಾಸ ದೇವರಿಗೆ ಸಲ್ತಾ ಇದೆ. ಅಂತಹ ವೇದವ್ಯಾಸ ದೇವರ ಜಯಂತಿ ಮಾಡತಕ್ಕಂಥ ಭಾಗ್ಯ ನಮಗೂ ನಿಮಗೂ ಸಿಕ್ಕಿದೆ. ಜೊತೆಗೆ ಇನ್ನು ಒಂದು ರಾಯರ ನಂತರ 9ನೇ ಮೂಲ ಪುರುಷರು ಯತಿಶ್ರೇಷ್ಠರು ಅಂತ ಹೇಳಿದರೆ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತದೆ. ಆಂಧ್ರದ ರಾಜೋಳಿ ಅಂತಕ್ಕಂಥ ಗ್ರಾಮದಲ್ಲಿ ಅವರ ಮೂಲ ವೃಂದಾವನ ಕೂಡ ನಾವು ನೋಡಬಹುದು. ಆ ರಾಜೋಳಿ 20 ಅಂದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಸಾಧಾರಣ 25ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ನಮಗೆ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ಒಂದು ಬೆಳೆದಂಥ ಗರಡಿ ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಗರಡಿಯಲ್ಲಿ ಅವರ ವೇದಾಧ್ಯಯನ ಮಾಡಿದ್ದಾರೆ. ಅಂಥ ಪೇಶ್ವರ ಕಾಲದಲ್ಲಿ ಕೂಡ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದವರು ನಮ್ಮ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಸಾಧನೆ ಬಹಳ ಅಮೋಘವಾಗಿದೆ. ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಅವರು ಪೀಠಾರೋಹಣ ಮಾಡಿದರು. ಸಾಧಾರಣ 14 ವರ್ಷ ಅವರು ಪೀಠದಲ್ಲಿದ್ದು ಅದ್ಭುತ ಒಂದು ರಾಯರ ಮಠದ ಪರಂಪರೆಯಲ್ಲಿ ಯತಿ ಶ್ರೇಷ್ಠರ ಒಂದು ಎನಿಸಿಕೊಂಡಿರ್ತಕ್ಕಂಥ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದಾಗ ನಮಗೆ ಹೊಸ ರೀತಿಯ ಧೀರೇಂದ್ರ ತೀರ್ಥರ ಸ್ಮರಣೆ ಆಗ್ತದೆ. ಪುಣೆಯಲ್ಲಿರ್ತಕ್ಕಂಥ ಮೂಲ ವೃಂದಾವನ, ಲಿಂಗಸೂರಲ್ಲಿರ್ತಕ್ಕಂಥ ಮೃತ್ಯು ವೃಂದಾವನ ಇರತಕ್ಕಂಥ ವರದೇಂದ್ರ ತೀರ್ಥರ ಸ್ಮರಣೆ ಕೂಡ ಆಗ್ತಾ ಇದೆ. ಅಂಥ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತ ಹೇಳಿದರೆ ನೆಕ್ಸ್ಟು ಅವರು ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಸಾಧನೆ ಅಂತ ಹೇಳಿದರೆ ಅವರು ವರದೇಂದ್ರ ತೀರ್ಥರಲ್ಲಿ ಇಬ್ಬರು ಇದ್ದರು. ಅಲ್ಲಿ ಧೀರೇಂದ್ರ ತೀರ್ಥರು ಇದ್ದರು, ಆಮೇಲೆ ವರದೇಂದ್ರ ತೀರ್ಥ ನಮ್ಮ ಭುವನೇಂದ್ರ ತೀರ್ಥರು ಇದ್ದರು. ಧೀರೇಂದ್ರ ತೀರ್ಥರ ಸ್ವಲ್ಪ ದೂರ ಬೇರೆ ಕಡೆ ಹೋದಾಗ ಅವರು ಅರ್ಜೆಂಟಾಗಿ ಭುವನೇಂದ್ರ ತೀರ್ಥರಿಗೆ ತಮ್ಮ ಸನ್ಯಾಸಾಶ್ರಮ ಕೊಡ್ತಾರೆ. ನಂತರ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಬಂದ ತಕ್ಷಣ ಅವರಿಗೆ ಕೊಟ್ಟು ಮತ್ತು ಅವರ ನಂತರ ಸ್ವೀಕಾರ ಮಾಡತಕ್ಕಂಥ ಭಾಗ್ಯ ಇವರಿಗೆ ತೀರ್ಥ ಇದೆ. ಇವತ್ತು ಭುವನೇಂದ್ರ ತೀರ್ಥರ ಪರಂಪರೆಯಲ್ಲಿ ಅಂತ ಹೇಳಿದರೆ ವ್ಯಾಸ ತತ್ವಜ್ಞರ ಸ್ಮರಣೆ ಕೂಡ ನಾವು ಮಾಡತಕ್ಕಂಥದ್ದು ಕೂಡ ಬಹಳ ಅವಶ್ಯಕ. ವ್ಯಾಸ ತತ್ವಜ್ಞರು ಅಂತ ಹೇಳಿದರೆ ಭುವನೇಂದ್ರ ತೀರ್ಥರ ಕರ ಸಂಜಾತರು. ಅವರು ಯಾವುದೇ ಪೀಠ ಅಪೇಕ್ಷೆ ಇಲ್ಲದೆ ಒಂದು ಬಿಡಿ ಸನ್ಯಾಸಿಗಳಾಗಿ ಇವತ್ತು ವೇಣಿ ಸೋಂಪುರದಲ್ಲಿ ಮೆರೆತಕ್ಕಂತಹ ಒಂದು ಯತಿ ಶ್ರೇಷ್ಠರು ಅಂತ ಹೇಳಿದರೆ ನಮಗೆ
ಶ್ರೀ ವ್ಯಾಸ ತತ್ವಜ್ಞರು ವಾಸುದೇವ ವಿಠಲನ ಅಂಕಿತದಿಂದ ಸಾಕಷ್ಟು ದೇವರುಗಳನ್ನು ಮಾಡಿ ಗೋಪಾಲದಾಸರ ಒಂದು ದಾಸ ದೀಕ್ಷೆಯನ್ನು ಅವರಿಂದ ದಾಸ ದೀಕ್ಷೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ ಮಹಾನುಭಾವರ ಸ್ಮರಣೆಯನ್ನು ಕೂಡ ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಆಮೇಲೆ ಈ ಒಂದು 380ನೇ ನುಡಿ ಸ್ಮರಣೆ ಕಾರಣಕರ್ತರು ಶ್ರೀ ಹರಿವಾಯು ಗುರುಗಳ ಅನುಗ್ರಹ ಮತ್ತೊಮ್ಮೆ ನಮಗೆ, ನಮ್ಮ ಕುಟುಂಬಕ್ಕೆ, ನಿಮ್ಮೆಲ್ಲರಿಗೂ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.